ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನೋಡಿದ್ರಿ ಅಂತಂದ್ರೆ ಗೋಲ್ಡ್ ತಿರ್ಗಾ ಎಗರಿದೆ. 20 ರೂಪೀಸ್ ಎಗರಿದೆ. 14,220. ಈ 24 ಕ್ಯಾರೆಟ್ 15,530. ಇದು ಏನು ಅಂತಂದ್ರೆ ಈಗ ಅಮೆರಿಕಾದಲ್ಲಿ ಸ್ವಲ್ಪ ಇನ್ಫ್ಲೇಷನ್ ಸ್ವಲ್ಪ ಸಾಫ್ಟ್ ಆಗಿ ಬಂತು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ರೇಟ್ ನ ಏರ್ಸೋದಿಲ್ವೇನೋ ಅಂತ ಹೇಳ್ತಾ ಇದ್ದಾರೆ. ಅದು ಸ್ಟಡಿಯಾಗಿ ಎರಡಕ್ಕಿಂತ ಒಂದ್ಸಲ ರೇಟ್ ನ ಏರ್ ಡೆಫಿನೆಟ್ ಆಗಿ ಅಂತ ನಾನ್ ನಂಬ್ತೀನಿ. ಎನಿವೆ 4,400 ಹತ್ರ ಹಣ ಹಾಗೆ ಸ್ಟಡಿಯಾಗಿ ನಿಂತಿದೆ. ಡಾಲರ್ಸ್ ಅಲ್ಲಿ ಒಂದು ಔನ್ಸ್ಗೆ ಅಂದ್ರೆ 30 ಗ್ರಾಮ್ಗೆ. ಕಚ್ಚಾ ತೈಲದ ಬೆಲೆ 91ರಲ್ಲಿ ಹಂಗೆ ಸ್ಟಡಿಯಾಗಿ ನಿಂತಿದೆ. ರೂಪಾಯಿ 95.40 ಹತ್ರ ಇದೆ. ಏನು ದೊಡ್ಡ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. 2,37,000 ರೂಪಾಯಿಗೆ ಫ್ಯೂಚರ್ಸ್ ಅಲ್ಲಿ ಸಿಲ್ವರ್ ನ ತಗೋಬಹುದು. ಈಗ ನಿಫ್ಟಿ 100 ಪಾಯಿಂಟ್ ಡೌನ್ ಅಲ್ಲಿದೆ. ಬ್ಯಾಂಕ್ ನಿಫ್ಟಿ ನಿನ್ನೆ ಏರಿಸಿದ್ರು. ಇವತ್ತು ಮಾರ್ಕೆಟ್ ನ ಅಡ್ಜಸ್ಟ್ ಮಾಡೋದಕ್ಕೆ -288. ಆಟೋನ ಬಿಟ್ರೆ ಮಿಕ್ಕಿದ್ದೆಲ್ಲಾನು ಮಾರ್ಜಿನರಿ ನೆಗೆಟಿವ್. ಇವತ್ತು ಟಾಟಾ ಕಮರ್ಷಿಯಲ್ ವೆಹಿಕಲ್ 4% ಅಪ್ಪು. ನಿನ್ನೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ರಿಂದ ಇವತ್ತು ಟಾಟಾ ಪ್ಯಾಸೆಂಜರ್ದು ರಿಸಲ್ಟ್. ಝೈಡಸ್ ಲೈಫ್ ಸೈನ್ಸಸ್ 2.5% ಗಿಲ್ಲಿ. ನಾಟ್ಕೋ 3.5% ಅಪ್ಪು. ಇದೇನೆ ಓವರ್ ಆಲ್ ನ್ಯೂಸ್. ಟಾಟಾ ಟೋಟಲ್ ಆಗಿ 45,000 ಕೋಟಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಲ್ಲಿ ಕಡಿಮೆ ಆಯ್ತು. ಅದು ಪ್ರೈಮರ್ಲಿ ಇಸಿಎಸ್ ಅಲ್ಲಿ ಕಡಿಮೆ ಆಯ್ತು. ಬೇರೆದ್ರಲ್ಲೆಲ್ಲ ದೊಡ್ಡ ಇಂಪ್ಯಾಕ್ಟ್ ಇಲ್ಲ. ಮಾರ್ಕೆಟ್ ಎದುರು ನೋಡಿದಂತ ಲೆವೆಲ್ಗೆ, ಐಡಿಯಾ ಎದುರು ನೋಡಿದಂತ ಲೆವೆಲ್ಗೆ ಇಂಪ್ಯಾಕ್ಟ್ ಇಲ್ಲ. ಈ ರಘುರಾಮ್ ರಾಜನ್ಗೆ ಒಬ್ರು ಬ್ರದರ್ ಇದ್ದಾರೆ, ಮುಕುಂದ ರಾಜನ್ ಅಂತ. ಅವರು ಟಾಟಾ ಕಂಪನಿನಲ್ಲಿ ಇದ್ರು. ಅವರು ಇದು ಕಂಬ ಎಲ್ಲ ಸುತ್ತಿ ಏನು ಹೇಳಿದ್ದಾರೆ ಅಂತಂದ್ರೆ, ನಿಯೋಲ್ ಟಾಟಾ ತುಂಬಾ ಒಳ್ಳೆಯವರು. ಅವ್ರನ್ನ ಈ ರತನ್ ಟಾಟಾನ ಕೂಡ ನೀವು ಹಿಂಗೆ ಕಡಿಮೆಯಾಗಿ ಲೆಕ್ಕ ಹಾಕಿದ್ರಿ. ಅದರಿಂದ ನಿಯೋಲ್ ಟಾಟಾನ ಕಡಿಮೆಯಾಗಿ ಲೆಕ್ಕ ಹಾಕಬೇಡಿ. ಅವರು ಎಲ್ಲದನ್ನು ಸರಿ ಮಾಡಿಬಿಡ್ತಾರೆ. ಅದರಿಂದ ಜೈ ಅಂತ ಹೇಳ್ಬಿಟ್ರು. ಹೊಸ ರಾಜನಿಗೆ ಜೈ ಅಂತ ಹೇಳ್ಬಿಟ್ರು. ಟಾಟಾ ಸ್ಟಾಕ್ಸ್ ಚಂದ್ರಶೇಖರ್ ಅವರ 10 ವರ್ಷದಲ್ಲಿ ತುಂಬಾ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತಾ ಇದ್ರೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಧನ್ಯವಾದಗಳನ್ನ ತಿಳಿಸಿ ಮುಂದಿನ MD ಗೋಸ್ಕರ ವೇಟ್ ಮಾಡೋಣ. ಟಾಟಾ ಮೋಟಾರ್ ಕಮರ್ಷಿಯಲ್ ವೆಹಿಕಲ್ ಪ್ರಾಫಿಟ್ 83% ಏರಿದೆ. ವಾಲ್ಯೂಮ್ 26% ಏರಿದೆ. ಇದರಲ್ಲಿ ಮೇನ್ ಆಗಿ ಏನು ಅಂತಂದ್ರೆ ಅದರಲ್ಲಿ ಒಂದು ಅಮೌಂಟ್ ಇದರಲ್ಲಿ ಸಿಕ್ಕಿದ್ದು ಯಾವ್ದ್ರಲ್ಲಿ, ಈ ಟಾಟಾ ಕ್ಯಾಪಿಟಲ್ ಲಿಸ್ಟಿಂಗ್ ಅಲ್ಲಿ ಸಿಕ್ಕಿದ್ದು. ಇಷ್ಟು ಅನ್ನೋದನ್ನ ನಾನು ಡೀಟೇಲ್ಡ್ ಆಗಿ ನೋಡಿಲ್ಲ. ಅದರಿಂದಾನೇ ಅದು ಇಶ್ಯೂ ಏರಿದೆ. ಟೋಟಲ್ ಹೋಲ್ಸೇಲ್ ಸೇಲ್ಸು 1,08,000 ಯೂನಿಟ್ ಆಗಿದೆ. ಎಕ್ಸ್ಪೋರ್ಟ್ಸ್ 35% ಏರಿದೆ. ಈ 35%ನೆಲ್ಲ ನಂಬಿಡ್ಬೇಡಿ, ಅದು ಒಂದು ಲೋ ಬೇಸ್ ಅಲ್ಲಿ ಏರಿದೆ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಇವಾಕೋ ಅದನ್ನ ತಗೊಂಡು ಮುಗಿಸಿಲ್ಲ. ಇವಾಕೋ ತಗೊಂಡು ಡೈಜೆಸ್ಟ್ ಮಾಡಾದ್ಮೇಲೆ ಇದರ ರಿಯಲ್ ಗ್ರೋತ್ ಅನ್ನೋದು ಇದೆ. ಗೋಲ್ಡ್ 4,400 ಡ್ಯಾನ್ಸ್ ಆಡ್ತಾ ಇದೆ. ಯಾಕೆಂತಂದ್ರೆ US ಇನ್ಫ್ಲೇಷನ್ಸ್ ಮೈಲ್ಡ್ ಆಗಿ ಬಂತಂತೆ. ಅದರಿಂದ ತಾನೇ ಏನು ಇದಕ್ ಮೇಲೆ ಇರೋದು, ಯಾವ್ದಕ್ ಮೇಲೆ 2.5ಗಿಂತ ಮೇಲೆ ಇದೆ ಇನ್ಫ್ಲೇಷನ್. ಅದರಿಂದ ಬಡ್ಡಿನ ಏರ್ಸೋದಿಲ್ಲ ಅಂತ ಒಂದು ನಂಬಿಕೆ. ಬಡ್ಡಿನ ಕಡಿಮೆನೂ ಮಾಡಲ್ಲ ಅಂತ ಅನ್ನೋದು ಕೂಡ ನಮ್ಗೆ ಗೊತ್ತು. ಅದರಿಂದ 4,400 ಇದೆ. ನಾವಂತೂ ಜಾಲಿಯಾಗಿದ್ದೀವಿ, ತಗೊಂಡ್ ಹಾಕೊಂಡು ನಿದ್ದೆ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಈಗ ಚಿನ್ನದ ಬಗ್ಗೆ ಗೋಲ್ಡ್ ಅಂತ ಒಂದು ಟ್ಯಾಗ್ ನ ಆಡ್ ಮಾಡಬೇಕು ಅಂತ ಹೇಳಿದ್ದಾರೆ ಹಾಲ್ ಮಾರ್ಕ್ ಅಲ್ಲಿ. ಯಾಕೆ ಅಂತಂದ್ರೆ ಈ ಥೆಫ್ಟ್ ಪ್ರಾಬ್ಲಮ್ ಆಗ್ಬಿಡ್ಬಾರ್ದು, ರೀಸೇಲ್ ಪ್ರಾಬ್ಲಮ್ ಆಗ್ಬಿಡ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನಾಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಬಟ್ ಇದೇನು ಒಬ್ಬೊಬ್ರಿಗೂ ಒಂದು ಪ್ಯಾನ್ ಕಾರ್ಡ್ ನೇನು ಎಂಟರ್ ಮಾಡ್ತಾರ ಏನೋ ಗೊತ್ತಿಲ್ಲ. ಇದು ಯಾವ್ದ್ರಿಂದ ಅಂತ ಕೇಳಿದ್ರೆ ಜನರ ಹತ್ರ ಇನ್ಮೇಲೆ ಎಷ್ಟು ಗೋಲ್ಡ್ ಇದೆ ಅನ್ನೋದನ್ನ ಇವರು ಐಡಿಯಾ ಮಾಡೋದಕ್ಕೆ. ಇದೆಲ್ಲ ಏನು ನಡೆಯೋ ತರ ಕಾಣ್ತಾ ಇಲ್ಲ. ಸರ್ಕಾರಕ್ಕೆ ಎಷ್ಟು ಗೋಲ್ಡ್ ಇದೆ ಎಫ್ ಆಗಿ ಅಂತ ತಿಳ್ಕೋಬೇಕು ಅಂತ ಒಂದು ಐಡಿಯಾ. ಅದಾದ್ಮೇಲೆ ನಾವು ಬಾಬಲ್ ಸ್ಟ್ರಾಟಜಿನಲ್ಲಿ ಇನ್ನೊಂದು ಸೈಡ್ ಅಲ್ಲಿ ಇಟ್ಟಿದ್ದೀವಿ. ಅದು ನಮ್ಗೆ ಸೂಪರ್ ಆಗಿ ಫಲವನ್ನ ಕೊಟ್ಟಿದೆ. ಅದನ್ನ ಏನು ಅಂತಂದ್ರೆ ಇದರಲ್ಲಿ ಇರುವಂತ ಬ್ಯಾಂಕ್ ಅಲ್ಲ, ಗೋಲ್ಡ್ ಲೋನ್ ಅಲ್ಲಿ ಸಜ್ಜಾಗಿ 90% ಏರಿ 3 ವರ್ಷದಲ್ಲಿ 1,40,000 ಕೋಟಿ ಇದೆ. ನಮ್ಮ ಬ್ಯಾಂಕು ಈ ಫೆಡರಲ್ ಬ್ಯಾಂಕ್ ಇದೆ. ಅಥ್ರಿಕ್ಸ್ ಸಿರಿಯನ್ ಬ್ಯಾಂಕ್ ತುಂಬಾ ಕಾಸ್ಟ್ಲಿ, ನಾವು ಟಚ್ ಮಾಡದೇ ಇರುವಂತದ್ದು ಇದೆ. ಸೌತ್ ಇಂಡಿಯನ್ ಬ್ಯಾಂಕ್ ಇದೆ. ಕರೂರ್ ವೈಶ್ಯ ಬ್ಯಾಂಕ್ ಇದೆ. ಒಂದು ಕಾಲದಲ್ಲಿ ನಾವು ಕನ್ಸಿಡರ್ ಮಾಡಿದಂತ ಸಿಟಿ ಯೂನಿಯನ್ ಬ್ಯಾಂಕ್ ಕೂಡ ಇದೆ. ಅದರಿಂದ ನಮ್ಗೆ ತುಂಬಾ ಒಳ್ಳೆ ಕಾಲ ಅನ್ನೋ ರೀತಿ ಇದೆ. ಆ ಗೋಲ್ಡ್ ಬೆಲೆ ಏರಿದ್ರು ಕೂಡ ನಮ್ಗೆ ಒಳ್ಳೇದೆ, ಇಳಿದ್ರು ಕೂಡ ನಮ್ಗೆ ಒಳ್ಳೇದೆ. ಎರಡೂ ಸೈಡ್ ಅಲ್ಲಿ ಹಿಂಗೆ ಹಾಕಿ ಕೂತ್ಕೊಂಡಿದ್ದೀವಿ. ಮುತ್ತೂಟ್ ಫಿನ್ ಕಾರ್ಡ್ ಅಂದ್ರೆ ಒರಿಜಿನಲ್ ಮುತ್ತೂಟ್ ಫ್ಯಾಮಿಲಿ 3 ಭಾಗ ಆಗಿದೆ. ಒಂದು ಮುತ್ತೂಟ್, ಬ್ಲೂ ಮುತ್ತೂಟ್, ರೆಡ್ ಮುತ್ತೂಟ್ ಅಂಡ್ ಯೆಲ್ಲೋ ಮುತ್ತೂಟ್.
ಆಂಧ್ರ, ಕೇರಳಗಿಂತ ಹೊರಗಡೆ ಬಂದು ರೆಡ್ ಮುತ್ತೂಟೆ ತುಂಬಾ ಕಾಣಕ್ ಸಿಗುತ್ತೆ. ಬ್ಲೂ ಮುತ್ತೂಟ್ ಹೆಸರು ಮುತ್ತೂಟ್ ಫಿನ್ಕಾರ್ಪ್. ಬ್ಯಾಂಗ್ಳೂರ್ ಟೀಮ್ ಎಲ್ಲ ಫೈನಾನ್ಸ್ ಮಾಡಿ ಒಂದು 3-4 ವರ್ಷದಿಂದ ಆಲ್ ಇಂಡಿಯಾ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ. ಈ ಬ್ಲೂ ಕಲರ್ ಹೊಡೆದ್ರಿ ಅಂತಂದ್ರೆ ಅವರೇ ಮಧ್ಯದಲ್ಲಿ ಶಾರುಖ್ ಖಾನ್ ಹಿಡಿದು ಹಾಕಿದ್ರು ಅಂತ ಅನ್ಕೋತೀನಿ. ಈಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಈಗ ಅವರ ಸಬ್ಸಿಡ್ರಿ ಮುಂಚೆನೆ ಲಿಸ್ಟ್ ಆಗಿದೆ. ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು IPOಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. 4 ಮ್ಯಾನೇಜರ್ನ ಲೀಡ್ ಮಾಡಿದ್ದಾರೆ. 3,000 ಕೋಟಿ IPOನ ಹಾಕಲಿದ್ದಾರೆ. ಸೊ ಇದು ಟಕ್ ಅಂತ ಎಗರುತ್ತೆ ಬೆಲೆ. ಅದಾದ್ಮೇಲೆ ಇರಾನ್ಗೂ US ಗೂ ಒಂದು ಆ ಡೀಲ್ ಅನ್ನೋದು ಪಟಾಕಿ ಆಗ್ಬಿಟ್ಟಿದೆ. ಡೆಟ್ ಲ್ಯಾಪ್ಟ್ ಆಗಿದೆ. ಇರಾನ್ ಅಲ್ಲಿ ನಾನೊಂದು ಗತಿ ಮಾಡ್ದಂಗ್ ಬಿಡಲ್ಲ, ಎಕನಾಮಿಕ್ ಸ್ಯಾಂಕ್ಷನ್ ಹಾಕ್ತೀನಿ, ಹಿಂಗ್ ಮಾಡ್ತೀನಿ ಹಂಗೆ ಅಂತೆಲ್ಲ ಟ್ರಂಪ್ ಹೇಳಿದ್ದಾರೆ. ಇರಾನ್ ಹೇಳಿದ್ದಾರೆ ಈಗೇನು 1.5 ವರ್ಷ ತಾನೆ, ನೆಕ್ಸ್ಟ್ ಬರೋರ್ ಹತ್ರ ಮಾತಾಡ್ಕೋತೀವಿ, ನಿನ್ನಿಂದ ಆಗಿದ್ ಮಾಡ್ಕೊ ಅಂತ ಇರಾನ್ ಹೇಳ್ತಾ ಇದ್ದಾನೆ. ಹಂಗಂತಂದ್ರೆ ಈಗ 93-94 ಅಲ್ಲಿ ಹಂಗೆ ಕ್ರೂಡ್ ಇರುತ್ತೆ, ಇಂಡಿಯಾದಲ್ಲಿ ಬೆಲೆ ಏರಿಕೆಗಳಾಗತ್ತೆ, ನಮ್ಮ ಊರಲ್ಲಿ ಬೆಲೆ ಏರಿಕೆಗಳೇ ಆಗಿಲ್ಲ ಅಂತ ಇಷ್ಟು ದಿನ ಯಾಮಾರ ಇದ್ವಿ. ನಮ್ಮನ್ನ ನಾವೇ ಯಾಮಾರಿಸ್ಕೋತಾ ಇದೀವಿ. 91 ದಿನ ನಮ್ಮನ್ನ ಯಾಮಾರಿಸ್ತಾ ಇದ್ರು ಅಂತಂದ್ರೆ ಬೇರೆ ದಾರಿ ಇಲ್ದಂಗೆ ಬರೀ 4.5% ಅಷ್ಟೇ ಏರಿದೆ ಹಂಗೆ ಈ ಜುಲೈ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೋಗಿ ಲಾಯರು ಯಾವ್ದಕ್ಕೆ ತಗೊಂಡ್ರಿ, ಈಗ ದಿನಸಿ ಸಾಮಾನುಗಳನ್ನ ಯಾವ ರೇಟ್ ಅಲ್ಲಿ ತಗೋತಾ ಇದ್ದೀರಾ, 7-8% ಆದ್ರೂ ಮಿನಿಮಮ್ ಇರುತ್ತೆ. ಪಾಮ್ ಆಯಿಲ್ ಏರಿದೆ, ಸನ್ಫ್ಲವರ್ ಆಯಿಲ್ ಏರಿದೆ, ಅಕ್ಕಿ ಬೆಲೆ ಕೂಡ ಏರಿದೆ, ಚಿಕನ್ ಬೆಲೆ ಏರಿದೆ. ರೀಸೆಂಟ್ ಆಗಿ ಒಂದು ದೊಡ್ಡ ಕಂಪನಿಗೆ ಹೋಗಿದ್ದೆ, ಅಲ್ಲಿ ಸಬ್ಸ್ಟ್ರೇಟ್ಸ್ ಆಗಿ ಹಾಕ್ತಾರೆ. ಅವರು ತುಂಬಾ ಹೆಮ್ಮೆಯಿಂದ ಹೇಳಿದ್ರು ಈ ಊರಲ್ಲಿ ಚಿಕನ್ 65 ನಾವು 70 ರೂಪಾಯಿಗೆ ಕೊಡ್ತೀವಿ ಅಂತ. ಕ್ಯಾಂಟೀನ್ ಅಲ್ಲಿ ಸಬ್ಸ್ಟ್ರೇಟ್ಸ್ ಹೊರಗಡೆ ಏನಪ್ಪಾ ರೇಟು ಅಂತ ಕೇಳ್ದೆ. ಚಿಕನ್ 65 200 ರೂಪಾಯಿ ಅಂತ ಹೇಳ್ದ. ಸರಿ ಹಾಗಿದ್ರೆ ಈಗ ಎಷ್ಟು ಜನ ಚಿಕನ್ ತಿಂತಾರೆ ಅನ್ನೋದನ್ನ ನೋಡಿ. ನಿಜವಾಗ್ಲೂ ಇನ್ಫ್ಲೇಷನ್ 4.25% ಇದೆಯಾ? ಅಮ್ಮೆಯಾರು ನಾನು ತುಂಬಾ ಲಕ್ಕಿ, ಇಬ್ರೂನು ಚಿಕನ್ ತಿನ್ನೋದಿಲ್ಲ, ಆದ್ರೆ ನಾನು ಬೆಳ್ಳುಳ್ಳಿ ತಿಂತೀನಿ, ಏನ್ ಮಾಡೋದು? ಅದಾದ್ಮೇಲೆ ಜ್ಯೋತಿ ಲ್ಯಾಬ್ಸ್ ರಿಸಲ್ಟ್ 51% ಗಿಲ್ಲಿ. ಇದು ಎಕ್ಸ್ಪೆಕ್ಟ್ ಮಾಡಿದಂತ ವಿಷಯನೇ. ಯಾಕೆಂತಂದ್ರೆ ಅವರ ಹೆಂಕಲ್ ಕಾಂಟ್ರಾಕ್ಟ್ ಹೊಟ್ಟೋಯ್ತು, ಅದರಿಂದ 50% ಗಿಲ್ಲಿ. ಮಾರ್ಜಿನ್ ಅರ್ಧಕ್ಕರ್ಧ ಹೋಗ್ಬಿಟ್ಟಿದೆ. ಲೆನ್ಸ್ಕಾರ್ಟ್ U1 ಪ್ರಾಫಿಟ್ 228 ಕೋಟಿ, ರೆವೆನ್ಯೂ 43% ಏರಿದೆ. ಪ್ರೀಮಿಯಮೈಸೇಷನ್ ಮಾಡಿದ್ರಿಂದ ನಾವು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇದು ಎಷ್ಟು ಸಸ್ಟೈನ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇವರು ಫಾಲೋ ಮಾಡುವಂತದ್ದು ಆಂಬಿ ಚಾನಲ್ ಮಾಡೆಲ್, ಅಲ್ಲಲ್ಲಿ ಅಂಗಡಿಗಳನ್ನ ಹಾಕಿದ್ದಾರೆ. ಇದು ಕನ್ನಡಕ ಅಂಗಡಿಗಳನ್ನ ಹಾಕಿರುವಂತ ಕಂಪನಿ. ಈಸಿ ಪ್ರೈಸಸ್ 10-12% ಏರುತ್ತೆ. TVS ಕಂಬ ಸುತ್ತಿದ್ದಾರೆ. ಯಾಕೆಂತಂದ್ರೆ ಈ ಹೋಮ್ ರೈಸಸ್ ಇರೋದ್ರಿಂದ ಆ ಸೈಡ್ ಇಂದ ಸ್ವಲ್ಪ ಕಚ್ಚಾ ತೈಲದ ಡಿರವೇಟಿವ್ ನಮ್ಗೆ ಅವಶ್ಯಕತೆ ಇದೆ. ಆ ಸೈಡ್ ಇಂದ ಮೆಟೀರಿಯಲ್ ಕೂಡ ಬರಬೇಕು. ಇದೆಲ್ಲ ಬೆಲೆನೆಲ್ಲ ನಾವು ಏರಿಸದೆ ಇರೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಲೈಟಸ್ ಲೈಫ್ ಸೈನ್ಸಸ್ 2.5% ದಬಾಕೊಂಡಿದೆ. ಪ್ರಾಫಿಟ್ 36% ಆಗಿದೆ. ಯಾಕೆ ಪ್ರಾಫಿಟ್ 36% ಕಡಿಮೆ ಆಗಿದೆ ಅಂತಂದ್ರೆ 4 ಕಂಪನಿನ ತಗೊಂಡಿದ್ದಾರೆ. ಆ ಕಂಪನಿನೆಲ್ಲ ಎಕ್ಸ್ಪೆನ್ಸ್ ಆಗಿ ಬರ್ಬಿಟ್ಟಿದ್ದಾರೆ. ಆಕ್ಚುಲಿ ಅದು ಅಸೆಟ್ ಸೈಡ್ ಅಲ್ಲಿ ಇದ್ದಿದ್ರೆ ಅದು ಪ್ರಾಫಿಟ್ ಎಲ್ಲ ಬೀಳ್ತಿರ್ಲಿಲ್ಲ. $13 ಮಿಲಿಯನ್ ಈ IT ಕಾಂಟ್ರಾಕ್ಟ್ಸ್ ಡಿಸೆಂಬರ್ ತಿಂಗಳಲ್ಲಿ ರೆವೆನ್ಯೂಗೆ ಬರ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ರಿನ್ಯೂವಲ್ಗೆ ಬರ್ತಾ ಇದೆ. 3/4 ಭಾಗ ಕಾಂಟ್ರಾಕ್ಟ್ ಎಲ್ಲ ರಿನ್ಯೂ ಆಗ್ಬಿಡುತ್ತೆ. ಡೀಲ್ ವ್ಯಾಲ್ಯೂ ಮಾತ್ರ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಎದುರು ನೋಡಿದ್ದೇನೆ. ಇದರಿಂದ IT ಎಲ್ಲಾದ್ರೂ ಹೊಡೆದ್ರು ಅಂತಂದ್ರೆ ಕನ್ಸಿಡರ್ ಮಾಡೋದು ನಾವು ರೆಡಿಯಾಗಿರ್ಬೇಕು. ಬ್ಯಾಂಕ್ ಆಫ್ ಅಮೆರಿಕಾ ನಮ್ಮ ರಿಲಯನ್ಸ್ ಸ್ಟಾರ್ ಜೊತೆ ಪಾರ್ಟ್ನರ್ ಆಗಿ ಜಿಯೋ ಕ್ರೆಡಿಟ್ ಅನ್ನುವಂತ ಒಂದು ಸಬ್ಸಿಡರಿಯಲ್ಲಿ 49.9% ಸ್ಟೇಕ್ ತಗೋತೀನಿ ಅಂತ ಹೇಳಿದ್ದಾರೆ. ಇನ್ನು ಕಂಪನಿ ಏನ್ ಮಾಡಕ್ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಈಗನೆಲ್ಲ ಮಾರ್ಬಿಟ್ಟಿದ್ದಾರೆ. ನೆಟ್ವರ್ತ್ ನ 2.5 ಟೈಮ್ಸ್ ಅಲ್ಲಿ ತಗೊಂಡಿದ್ದಾರೆ. ಇವತ್ತು ಇದೇನೆ ಸುದ್ದಿ. ಓವರ್ ಆಲ್ ಆಗಿ ಮಾರ್ಕೆಟ್ ವೀಕ್ ಆಗೇ ಇರುತ್ತೆ. CAS ಅಲ್ಲಿ ಏರಿಸ್ತಾರೆ. CAS ಅಲ್ಲಿ ಈಗ ನಿನ್ನೆ ಏರ್ಸಿದ್ರೆ ಇವತ್ತು ಬೆಳಗ್ಗೆ ಬೀಳೋ ತರ ಬೀಳತ್ತೆ. ಮಾರ್ಕೆಟ್ ಎಲ್ಗೂ ಹೋಗೋದಿಲ್ಲ. ಚೆಕ್ ಮಾಡಿದೆ, ಆಗಸ್ಟ್ 2024 ಅಲ್ಲಿ 26,000 ಹೈ ಆಗಿತ್ತು. ಮ್ಯೂಚುವಲ್ ಫಂಡ್ಸ್ ಎಲ್ಲ 30 ತಿಂಗಳಿಂದ ಎಲ್ಗೂ ಹೋಗಿಲ್ವಂತೆ. ನೋಡ್ಕೊಳ್ಳಿ. ಆಕಾಶ್ ಪ್ರಕಾಶ್ ಅಂತ ಅನ್ನೋರೊಬ್ರು ಮಾತಾಡಿದಂತ ಒಂದು ಕ್ಲಿಪ್ನ ನಾನು ನೋಡಿದೆ. 2018ರಲ್ಲಿ ಹೇಳಿದ್ದಾರೆ 60 ಟೈಮ್ಸ್ 70 ಟೈಮ್ಸ್ ಅರ್ನಿಂಗ್ಸ್ ಇರುವಂತ ಕಂಪನಿಗಳನ್ನೆಲ್ಲ ಅದೆಲ್ಲೂ ಹೋಗೋದಿಲ್ಲ ಅಂತ. ಅವು ಕಂಪನಿಗಳು ಎಲ್ಲಿಗೂ ಹೋಗಿಲ್ಲ. ಅದರಿಂದ ಈಗ ಗಾಳಿದ ಮೇಲೆ ಬರೆ ಹೇಳ್ಕೊಳ್ಳೋದು ಬೇಡ. ಇನ್ಫ್ಲೇಷನ್ ಹೋದ್ರೆ ಹೋಗ್ಲಿ ಅಂತ RBI ಹೇಳಿದೆ. ನೀವು ಹೊರಗಡೆ ಹೋಗಿ ಈಗ ಅದು ರೇಟ್ ಏನ್ ಏರಿದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಅನ್ನೋದನ್ನ ಕಂಪೇರ್ ಮಾಡಿ ನೋಡಿ. ಈ ಕಂಪ್ಯೂಟರ್ ಇಂಜಿನಿಯರು
ಅವರ ಸ್ನೇಹಿತರೆಲ್ಲ ಸೇರಿ NPC ನಲ್ಲಿ ಮೀಟಿಂಗ್ ಹಾಕ್ತಾ ಇದ್ದಾರೆ. ಆಗ ಮಾತ್ರ ಇನ್ಫ್ಲೇಷನ್ನೇ ಏರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮಾಯಾ ಮಂತ್ರವನ್ನ ಯಾರು ಸರಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಫ್ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.